ಇನ್ಸ್ಟಾಗ್ರಾಮಿಗೆ ಬಂದಾಗ ಒಂದಷ್ಟು ವೀಡಿಯೋಗಳನ್ನ ನೋಡಿದೆ ನಾನು. ಪ್ರಜ್ವಲ್ ಅವರ ಸಿನಿಮಾ ಕರಾವಳಿ ಬಗ್ಗೆ ಆ್ಯಂಡ್ ಅದು ನಡೀತಾ ಇರೋ ಕಾಂಟ್ರವರ್ಸಿ ಬಗ್ಗೆ. ಗುರುದತ್ ಗಣಿಗ ಅವರು ಹೇಳಿದ್ರು, ಈ ಥರ ನಾನು ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಮತ್ತು ಸುದೀಪ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನನ್ನ ಮೊದಲನೇ ಸಿನಿಮಾದಲ್ಲಿ ಅಂತ. ಖಂಡಿತ ನಾವು ಆ ಸಿನಿಮಾ ನೋಡಿದ್ದೀವಿ, ಭಾಳ ಇಷ್ಟಪಟ್ಟಿದ್ದೀವಿ ಕೂಡ. ಸೊ ಇದೇ ಒಂದು ಡಬ್ಬಿಂಗ್ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಹೇಳ್ದೇನೆ ನೀವು ಅವ್ರ ಸಿನಿಮಾನ ಬೇರೆಯವ್ರ ಕೈ ಡಬ್ ಮಾಡಿಸ್ಬಿಟ್ಟು ರಿಲೀಸ್ ಮಾಡ್ತಾಯಿದ್ದೀರಾ? ಇಲ್ಲ ಅಲ್ವಾ? ಆ್ಯಂಡ್ ನಿಮಗೆ ಒಂದು ಗ್ರೇಟ್ ಸೋರ್ಸ್ ಆಫ್ ಸ್ಟ್ರೆಂತ್ ಆಗಿ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ ನಿಮ್ಮ ಜೊತೆ. ಆ್ಯಂಡ್ ಅವ್ರನ್ನ ನಾನು ಖಂಡಿತ ಮೀಟ್ ಮಾಡಿದ್ದೀನಿ ಪರ್ಸ್ನಲ್ ಆಗಿ. ಈಸ್ ಅ ವೆರಿ ಕ್ರಿಯೇಟಿವ್, ವೆರಿ ಟ್ಯಾಲೆಂಟೆಡ್ ಪರ್ಸನ್. ಆ್ಯಂಡ್ ಅವ್ರ ಸಿನಿಮಾನ ಎಷ್ಟು ಇಷ್ಟಪಡ್ತಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಅವ್ರು ಹೇಳಿದ್ರು ಕೂಡ ಸಿನಿಮಾ ದೊಡ್ಡದು ಎಲ್ಲರಿಗಿಂತ ಅಂತ. ಆ್ಯಂಡ್ ಹಿ ಟ್ರೂಲಿ ಬಿಲೀವ್ಸ್ ಇಟ್. ಆ್ಯಂಡ್ ಅವ್ರು ನಿಮ್ಗೆ ಸಹಾಯ ಕೂಡ ಮಾಡಿದ್ದಾರೆ. ಈಗ ನನಗೆ ಅದೇ ನಿಮ್ಮ ಪ್ರೆಸ್ ಮೀಟಲ್ಲಿ ನಾನು ನಮ್ಮ ಮಿತ್ರ ಅವ್ರು ಮಾತಾಡೋದನ್ನ ಕೇಳಿದೆ. ಅವ್ರು ಹೇಳಿದ್ರು, ರಾಜ್ ಬಿ ಶೆಟ್ಟಿ ಅವ್ರು ಬಂದು ಕೂತ್ಕೊಂಡು ನನಗೆ ಡಬ್ ಮಾಡಿಸಿದ್ರು ನನ್ನ ಕೈಯಲ್ಲಿ. ನನಗೂ ಡಬ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಭಾಷೆ ನನಗೆ ಹಿಡ್ತಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ರಾಜ್ ಬಿ ಶೆಟ್ಟಿ ಅವರು ನನಗೆ ಪರ್ಸ್ನಲ್ಲಾಗಿ ಕೂತ್ಕೊಂಡು 2 ಅವರ್ ನನ್ನ ಕೈಯಲ್ಲಿ ಡಬ್ ಮಾಡಿಸಿದ್ರು ಅಂತ. ಆ್ಯಂಡ್ ಸಿ ಯು ಹ್ಯಾವ್ ಸಚ್ ಎ ಗ್ರೇಟ್ ಟೀಮ್, ಸಚ್ ಎ ಗ್ರೇಟ್ ಟ್ಯಾಲೆಂಟ್. ಸೊ ನೀವು ಅವ್ರನ್ನ ಯೂಟಿಲೈಸ್ ಮಾಡ್ಕೊಬೋದಾಗಿತ್ತಲ್ಲ. ಅವ್ರಿಗೆ ಒಂದು ಮಾತು ಹೇಳಿದ್ದಿದ್ರೆ ಅವ್ರಿಗೇನು ತಲೆನೇ ಕೆಡಿಸ್ಕೊತಾ ಇರಲ್ಲ. ಅವ್ರು ಖುಷಿಯಾಗಿ ಬಂದು ಪ್ರಜ್ವಲಿಗೆ ಹೇಳ್ಕೊಡ್ತಾ ಇದ್ರು ಹೇಗೆ ಡಬ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು. ಆ್ಯಂಡ್ ಪ್ರಜ್ವಲ್ಲು ಅಷ್ಟೇ, ಅವ್ರಿಗೆ ಈಗೋ ಏನಿಲ್ಲ. ಈವನ್ ಹಿ ವುಡ್ ಹವ್ ಡೆಫಿನೆಟ್ಲಿ ವರ್ಕ್. ಒಂದು ಸಿನಿಮಾ ಚೆನ್ನಾಗಬೇಕು ಅಂತ ಅವರು ಇಷ್ಟಪಟ್ಟು ಅವ್ರು ಬಂದು ಮುಂದೆ ವರ್ಕ್ ಮಾಡಿರೋರು. ಬಟ್ ನೀವು ಕ್ರಿಯೇಟಿವ್ ಡಿಸಿಷನ್ ತೊಗೊಂಡು ಇದು ಮಾಡಿದಿರಿ ಅಂತ ಹೇಳಿದರೆ ನಾನು ಒಪ್ಕೊತಿದ್ದೆ. ನೀವು ಕ್ರಿಯೇಟಿವ್ ಡಿಸಿಷನ್ ಆಗಿಲ್ಲ ಇದು. ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಡಿಸಿಷನ್ ನೀವು ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಡಬ್ ಮಾಡಿಸಿ ನೀವು ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಆ್ಯಂಡ್ ದಟ್ ಈಸ್ ಸಮಥಿಂಗ್ ರಾಂಗ್. ಒಬ್ಬ ಆರ್ಟಿಸ್ಟ್ನ ಆಲ್ವೇಸ್ ಯು ಹ್ಯಾವ್ ಟು ರೆಸ್ಪೆಕ್ಟ್. ಇದೇ ನಿಮ್ಮನ್ನು ಬಿಟ್ಬಿಟ್ಟು ನಿಮ್ಮ ಸಿನಿಮಾ ರಿಲೀಸ್ ಮಾಡಿದ್ರೆ ನೀವು ಒಪ್ಕೊತಿರ್ಲಿಲ್ಲ ಅಲ್ವಾ? ಹಾಗೆಯೇ ಅವ್ರ ಕೈಲಿ ಡಬ್ ಮಾಡಿಸಿ ಅವ್ರ ಡಬ್ಬಿಂಗ್ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿದರೆ ಅವಾಗ ನಾನು ಒಪ್ಕೊತಿದ್ದೆ. ನೀವು ಡಬ್ಬಿಂಗಿಗೆ ಕರೆದಿಲ್ಲ, ನೀವು ಅದನ್ನು ಪ್ರಯತ್ನನೇ ಮಾಡಿಲ್ಲ. ಪ್ರಯತ್ನ ಮಾಡ್ದೇ ಅವ್ರ ಕೈಲಿ ಆಗಲ್ಲ ಅಂತ ಹೇಳೋದು ಖಂಡಿತ ತಪ್ಪು. ಎವ್ರಿ ಆರ್ಟಿಸ್ಟ್ ಶುಡ್ ಬಿ ರೆಸ್ಪೆಕ್ಟೆಡ್. ಆ್ಯಂಡ್ ಇದೊಂದು ಸಣ್ಣ ಕುಟುಂಬ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಬೇಕು. ನಿಮಗೆ ತೊಂದರೆಗಳಿಗೆ ಬಂದು ಕೂತ್ಕೊಂಡು ಮಾತಾಡಿ. ಅದು ಬಿಟ್ಟು ನಾನು ಅವ್ರನ್ನ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಹಂಗಿತ್ತು ಅಂತ ಹೇಳಿದ್ರೆ ಮೊದಲನೇ ಇದರಲ್ಲಿ ನೀವು ಯು ಶುಡಂಟ್ ಹ್ಯಾವ್ ಕಾಸ್ಟೆಡ್ ಹಿಮ್. ಬೇರೆ ಯಾರನ್ನೂ ಚೂಸ್ ಮಾಡಬೇಕಾಗಿತ್ತು. ಕಾಸ್ಟಿಂಗ್ ಮಾಡಿದಾಗ ರಿಹರ್ಸಲ್ ಮಾಡಿರ್ತೀರ, ಅವ್ರ ಜೊತೆ ವರ್ಕ್ಶಾಪ್ ಮಾಡಿರ್ತೀರ, ಆಮೇಲೆ ಶೂಟಿಂಗ್ ಹೋಗಿರ್ತೀರ ಅಲ್ವಾ? ಅವಾಗ ಗೊತ್ತಿರುತ್ತೆ ಅಲ್ವಾ? ಸೊ ದಟ್ ಈಸ್ ಮೈ ಒಪಿನಿಯನ್. ಸೊ ಅನ್ನೆಸೆಸರಿಯಾಗಿ ಯಾರನ್ನೋ ಒಬ್ಬರನ್ನ ಕಾರ್ನರ್ ಮಾಡಿ ಬ್ಲೇಮ್ ಮಾಡೋದು ಬೇಡ. ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂದರೆ ಎಲ್ಲರ ಪ್ರಯತ್ನವೂ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಆನ್ ಆರ್ಟಿಸ್ಟ್ ಶುಡ್ ಆಲ್ವೇಸ್ ಬಿ ರೆಸ್ಪೆಕ್ಟೆಡ್. ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್.